ವಿಶ್ವನಾಥ್ ಗದ್ದೆಮನೆ ಚಾರಿಟೇಬಲ್ ಟ್ರಸ್ಟ್ ಹಾಗೂ ರೈತ ಒಕ್ಕೂಟ ಶೃಂಗೇರಿ ಕ್ಷೇತ್ರದ ವತಿಯಿಂದ ಶೃಂಗೇರಿ ತಾಲೂಕಿನ ಸರ್ಕಾರಿ ಶಾಲಾ ಮಕ್ಕಳಿಗೆ ಶೈಕ್ಷಣಿಕ ಪರಿಕರಗಳ ವಿತರಣೆ. ವಿಶ್ವನಾಥ್ ಗದ್ದೆಮನೆ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಶೃಂಗೇರಿ ಕ್ಷೇತ್ರ ರೈತ ಒಕ್ಕೂಟದ ವತಿಯಿಂದ ಶೃಂಗೇರಿ ತಾಲೂಕಿನ ಸರ್ಕಾರಿ ಶಾಲಾ ಮಕ್ಕಳಿಗೆ ಶೈಕ್ಷಣಿಕ ಪರಿಕರಗಳನ್ನು ವಿತರಿಸುವ ಕಾರ್ಯಕ್ಕೆ ಚಾಲನೆಯನ್ನು ನೀಡಲಾಯಿತು. ಟ್ರಸ್ಟ್ನ ಹಾಗೂ ಶೃಂಗೇರಿ ಕ್ಷೇತ್ರ ರೈತ ಒಕ್ಕೂಟದ ಅಧ್ಯಕ್ಷರಾದ ವಿಶ್ವನಾಥ್ ಗದ್ದೆಮನೆ ಹಾಗೂ ಗೌರವಾಧ್ಯಕ್ಷರಾದ ರಾಮಸ್ವಾಮಿ ಶೆಟ್ಟಿಗದ್ದೆ ಅವರ ನೇತೃತ್ವದಲ್ಲಿ ತಾಲೂಕು ಅಧ್ಯಕ್ಷರಾದ ಶಂಕರಪ್ಪ ಗೇರ್ಬೈಲ್ ಹಾಗೂ ಪದಾಧಿಕಾರಿಗಳ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ನಡೆಯಿತು. ಮೊದಲನೇ ದಿನ ತಾಲೂಕಿನ ಹರಾವರಿ ದುರ್ಗಾಂಬಾ ಸನ್ನಿಧಿಯಲ್ಲಿ ಪೂಜೆಯನ್ನ ಸಲ್ಲಿಸಿ ಸರ್ಕಾರಿ ಶಾಲೆ, ದುರ್ಗಾ ದೇವಸ್ಥಾನ, ವಿದ್ಯಾರಣ್ಯಪುರ ಹಾಗೂ ತ್ಯಾವಣ ಶಾಲೆಗಳ ಮಕ್ಕಳಿಗೆ ಶೈಕ್ಷಣಿಕ ಪರಿಕರಗಳನ್ನು ವಿತರಿಸಲಾಯಿತು. ನಂತರ ನೆಮ್ಮಾರಿನ ಅಗ್ರಹಾರದಲ್ಲಿ ನೆಮ್ಮಾರ್ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ, ಮೇಲ್ನೆಮ್ಮಾರ್, ತನಿಕೋಡು, ಹರೂರು ಮತ್ತು ಎಡದಾಳು ಶಾಲೆಗಳ ವಿದ್ಯಾರ್ಥಿಗಳಿಗೆ ಪರಿಕರಗಳನ್ನು ನೀಡಲಾಯಿತು. ಮರ್ಕಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹರಡಗೋಡು ದೇವಸ್ಥಾನದಲ್ಲಿ ಗಂಡಘಟ್ಟ, ಎಡದಾಳ್, ಕಿಗ್ಗ, ಕೋಗಿನಬೈಲು, ಸಿಂದೋಡಿ ಹಾಗೂ ಸಿರಿಮನೆ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಪರಿಕರಗಳನ್ನು ವಿತರಿಸಲಾಯಿತು. ಹೊನ್ನವಳ್ಳಿ ಗಣಪತಿ ದೇವಸ್ಥಾನ, ಹೊಳೆಕೊಪ್ಪ ಆಟದ ಮೈದಾನ ಹಾಗೂ ನಲ್ಲೂರು ಗಣಪತಿ ದೇವಸ್ಥಾನದಲ್ಲಿ ಹೊನ್ನವಳ್ಳಿ, ದಾರೆಕೊಪ್ಪ ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆ ಸೇರಿದಂತೆ ನಲ್ಲೂರು ಹಾಗೂ ಮಿಗ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಪರಿಕರಗಳನ್ನು ವಿತರಿಸಲಾಯಿತು. ವಿಶ್ವನಾಥ್ ಗದ್ದೆಮನೆಯವರ ಈ ಕಾರ್ಯಕ್ಕೆ ಪೋಷಕರು ಹಾಗೂ ವಿದ್ಯಾರ್ಥಿಗಳು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು. ಇದೇ ವೇಳೆ ಶಾಲಾ ವಿದ್ಯಾರ್ಥಿಗಳ ವಿಚಾರದಲ್ಲೂ ರಾಜಕೀಯ ಮಾಡ್ತಾ ಇರುವಂತಹ ಬೆಳವಣಿಗೆಗೆ ಪೋಷಕರು ಬೇಸರವನ್ನ ವ್ಯಕ್ತಪಡಿಸಿದ್ರು. ನಿಗದಿಯಾಗಿದ್ದ ಬೇಗಾರಿನ ಕೆಪಿಎಸ್ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಪರಿಕರಗಳ ವಿತರಣಾ ಕಾರ್ಯಕ್ರಮ ರದ್ದಾಗಿದ್ದು, ಈ ಕಾರ್ಯಕ್ರಮ ರದ್ದಾಗಲು ಕೆಲ ರಾಜಕೀಯದ ಕಾಣದ ಕೈಗಳು ಕೆಲಸ ಮಾಡ್ತಾ ಇದೆ ಎಂಬ ಆರೋಪವು ಕೇಳಿಬಂದಿದೆ. ಮಕ್ಕಳ ಶಿಕ್ಷಣಕ್ಕೆ ನೆರವಾಗುವ ಇಂತಹ ಕಾರ್ಯಕ್ರಮಗಳು ಯಾವುದೇ ರಾಜಕೀಯದ ಹಂಗಿಲ್ಲದೆ ಮುಂದುವರಿಯಬೇಕು ಎಂಬುದು ಪೋಷಕರು ಹಾಗೂ ಸಾರ್ವಜನಿಕರ ಆಶಯವಾಗಿದೆ. ಕಾರ್ಮಿಕ ವರ್ಗದವರು ಇರ್ತೀವಿ, ಸಣ್ಣ ಕೃಷಿಕರು ಇರ್ತೀವಿ, ಮಕ್ಕಳು ಗೌರ್ಮೆಂಟ್ ಶಾಲೆಗೆ ಬರ್ತಾರೆ. ಉಳಿದವರು ಇತ್ತೀಚಿನ ದಿನದಲ್ಲಿ ಪ್ರೈವೇಟ್ ಶಾಲೆಗಳಿಗೆ ಹೋಗೋ ಒಂದು ಇದಾಗಿದೆ. ಎಲ್ಲ ಮನೆಗೂ ಬಸ್ ಬರುತ್ತೆ. ಅದೇ ರೀತಿಯಾಗಿ ಅವ್ರದ್ದೇ ಆದ ಯೂನಿಫಾರ್ಮು ಮತ್ತು ಟ್ರ್ಯಾಕ್ ಪ್ಯಾಂಟ್ ಇರ್ಬೋದು, ಟಿ ಶರ್ಟ್ ಇರ್ಬೋದು, ಯಾವುದು ಸಾಟರ್ಡೆ ಅಥವಾ ಇನ್ಯಾವುದೋ ಒಂದು ವಾರದಲ್ಲಿ 2 ದಿನ ಹಾಕೊಂಡು ಹೋಗ್ತಾರೆ. ಉಳಿದ ದಿನ ಯೂನಿಫಾರ್ಮ್ ಹಾಕ್ಕೊಂಡು ಅವ್ರ ಬಸ್ಸಲ್ಲಿ ಹೋಗ್ತಾರೆ. ಆದರೆ ನಿಮ್ಮಲ್ಲೂ ಒಂದು ಭಾವನೆ ಬಂದುಬಿಡುತ್ತೆ, ಅದು ನಮಗೆ ಯಾಕಿಲ್ಲ ಅಂತ. ಅವ್ರು ನಿಮಗೆ ಬರಲ್ಲ ಅಂದ್ರೂ ಚಿಕ್ಕವರಿದ್ದೀರಾ, ನಮಗೂ ಬಂದಿದ್ದ ಅನಿಸಿಕೆ ನಾನು ಹೇಳ್ತಾ ಇದ್ದೀನಿ. ಅದೇ ರೀತಿ ನಿಮ್ಮ ಮನೆಯಲ್ಲೂ ಬರುತ್ತೆ. ಇವಾಗ ನನ್ನ ಮಕ್ಕಳನ್ನು ಅದೇ ರೀತಿಯಾಗಿ ನಾನೊಂದು ಈ ಥರ ಬಟ್ಟೆ ಹಾಕಿ ನನ್ನ ಮಕ್ಕಳನ್ನು ಕಳಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಅಪ್ಪ ಅಮ್ಮನ್ನು ಒಂದು ಮನಸ್ಸಲ್ಲಿ ಒಂದು ಕೊರಗಿರ್ತಾರೆ. ನನ್ನ ಹೆಸರು ಇಂದು ನಮ್ಮ ಕೇಂದ್ರದ ಎಲ್ಲಾ ಶಾಲೆಗಳಿಗೆ ವಿಶ್ವನಾಥ್ ಗದ್ದೆಮನೆ ಇವರು ನಮಗೆ ಒಂದು ಶಾಲಾ ಬ್ಯಾಗ್ ಹಾಗೂ 7 ಜೊತೆ ಸಮವಸ್ತ್ರವನ್ನು ನೀಡುತ್ತಿದ್ದಾರೆ. ಇದು ನಮಗೆ ತುಂಬಾ ಸಂತೋಷದಾಯಕವಾದ ವಿಷಯವಾಗಿದೆ. ಏಕೆಂದರೆ ಪ್ರೈವೇಟ್ ಶಾಲೆಗಳಲ್ಲಿ ವಾರಕ್ಕೆ ಬೇರೆ ಬೇರೆ ಬಣ್ಣದ ಸಮವಸ್ತ್ರ ಹಾಗೂ ಕ್ರೀಡಾಕೂಟಕ್ಕೆ, ಯೋಗಾಸನಕ್ಕೆ ಬೇರೆ ಬೇರೆಯಾದ ಸಮವಸ್ತ್ರವನ್ನು ಧರಿಸಿಕೊಂಡು ಹೋಗುತ್ತಿದ್ದರು. ಆದರೆ ನಮ್ಮ ಸರ್ಕಾರಿ ಶಾಲೆಗಳಿಗೆ ಒಂದೇ ಸಮವಸ್ತ್ರವನ್ನು ನೀಡುತ್ತಿದ್ದರು. ನಾವು ಕ್ರೀಡಾಕೂಟಕ್ಕೆ ಹಾಗೂ ಯೋಗಾಸನಕ್ಕೆ ಹಾಗೂ ವಾರ ಪೂರ್ತಿ ಅದೇ ಬಟ್ಟೆಯನ್ನು ಧರಿಸಿಕೊಂಡು ಬರಬೇಕಿತ್ತು. ಆದರೆ ನಮಗೆ ಈಗ ವಿಶ್ವನಾಥ್ ಗದ್ದೆಮನೆಯವರು ಒಂದು ಅವಕಾಶವನ್ನು ನೀಡಿದ್ದಾರೆ. ನಾವು ಪ್ರೈವೇಟ್ ಶಾಲೆಯ ಮಕ್ಕಳಂತೆ ನಾವು ಬೇರೆ ಬೇರೆ ವಾರಕ್ಕೆ ಬೇರೆ ಬೇರೆ ಬಣ್ಣದ ಬಟ್ಟೆಯನ್ನು ಧರಿಸಿಕೊಂಡು ಹೋಗಬಹುದು. ಅದಕ್ಕೆ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಹಾಗೂ ನಮ್ಮ ಕೇಂದ್ರದ ಎಲ್ಲಾ ಶಾಲೆಯ ಪರವಾಗಿ ತುಂಬಾ ಹೃದಯದ ಧನ್ಯವಾದವನ್ನು ಹೇಳುತ್ತಿದ್ದೇನೆ. ಸರ್ಕಾರಿ ಶಾಲೆಗಳಿಗೆ ವಿಶ್ವನಾಥ್ ಗದ್ದೆಮನೆಯವರು ಸಮವಸ್ತ್ರ ಹಾಗೆ ಬ್ಯಾಗ್ಗಳನ್ನು ನೀಡುತ್ತಿದ್ದಾರೆ. ನನಗೂ ತುಂಬಾ ಪ್ರೈವೇಟ್ ಶಾಲೆಯನ್ನ ನೋಡಿ ನನಗೂ ತುಂಬಾ ಬೇಜಾರಾಗ್ತಿತ್ತು. ಯಾಕಂದ್ರೆ ಅವರು ಕೋಟು, ಶರ್ಟ್, ಪ್ಯಾಂಟ್ಗಳನ್ನೆಲ್ಲ ಹಾಕೊಳ್ತಾ ಇದ್ರಲ್ವಾ, ಅವ್ರನ್ನ ನೋಡಿ ನಮಗೂ ಅದೇ ರೀತಿ ಒಂದು ಸಮವಸ್ತ್ರ ಬೇಕು ಅಂತ ಅನಿಸ್ತಾ ಇತ್ತು. ಅದರಿಂದ ಇವರು ನಮ್ಗೆ ಈ ಸಮವಸ್ತ್ರ ಹಾಗೆ ಬ್ಯಾಗ್ಗಳನ್ನ ನೀಡಿದ್ದಾರೆ. ನನಗೆ ತುಂಬಾ ಖುಷಿ ಆಗ್ತಿದೆ. ಥ್ಯಾಂಕ್ ಯು. ಹೇಳಿ ಸರ್, ತಮ್ಮ ಹೆಸರು? ನನ್ನ ಹೆಸರು ರಿಯಾಜು. ನಾನು ಕಿಗ್ಗದಲ್ಲಿ ಆಟೋ ಡ್ರೈವರ್ ಆಗಿ ಕೆಲಸ ಮಾಡ್ತೇನೆ. ವಿಶ್ವನಾಥ್ ಗದ್ದೆಮನೆಯವರು ಇಷ್ಟು ಮಕ್ಕಳಿಗೆಲ್ಲ ಶೈಕ್ಷಣಿಕವಾಗಿ ಪ್ರೋತ್ಸಾಹ ಕೊಡ್ತಿದ್ದಾರೆ, ಇದ್ರ ಬಗ್ಗೆ ಏನು ಹೇಳ್ತೀರಾ?
ಸರ್ ಇದೊಂದು ಒಳ್ಳೆಯ ಅಭಿಪ್ರಾಯ ಮತ್ತು ಸಪೋರ್ಟಿವ್ ಆಗಿ ಎಲ್ಲ ಮಕ್ಕಳಿಗೆ, ಗ್ರಾಮೀಣ ಪ್ರದೇಶ ಮಕ್ಕಳಾಗಲಿ, ಇಲ್ಲಿ ಓದೋದು ಹೆಚ್ಚಾಗಿ ಗ್ರಾಮೀಣ ಪ್ರದೇಶ ಮಕ್ಕಳು, ಅವರಿಗೆ ತುಂಬ ಒಳ್ಳೆಯದಾಗ್ತಾ ಇದೆ. ಮತ್ತು ಇದರಲ್ಲಿ ಯಾವುದೇ ರಾಜಕಾರಣ ಇಲ್ಲ. ಯಾಕಂದರೆ ಮಕ್ಕಳಿಗೆ ವಿತರಣೆ ಕೊಡುವಾಗ ಆ ಮಕ್ಕಳು ಯಾವ ಜಾತಿ, ಯಾವ ಪಕ್ಷ ಅದೆಲ್ಲ ಯಾರೂ ನೋಡೋದಿಲ್ಲ ಅಲ್ವಾ. ಅದಕ್ಕೆ ಅದು ಯಾರು ಕೊಡಬಾರ್ದು ಅಂತ ಹೇಳ್ತಾರ ಅವರೇ ಕೊಡ್ಬೋದಲ್ಲ ಅದನ್ನು ಅಲ್ವಾ. ಮತ್ತು ಈಗ ಸಾರ್ವಜನಿಕವಾಗಿ ಅವ್ರು ಕೊಡ್ತಾ ಇರೋದು ಅವ್ರೇನು ಕದ್ದು ಮುಚ್ಚಿ ಏನು ಕೊಡ್ತಾನೂ ಇಲ್ಲ ಅಲ್ವಾ. ಅದಕ್ಕೆ ಶಾಲೆಗೆ ಬಂದು ಕೊಡಬಾರ್ದು ಅಥವಾ ಇಂತಿಷ್ಟು ಆ ಪ್ಲೇಸಲ್ಲಿ ಹೋಗಿ ಕೊಡಬಾರ್ದು ಅನ್ನೋದು ಯಾವುದೂ ಇದಕ್ಕೆ ಏನಿಲ್ಲ. ಬೇಕಾದ್ರೆ ನೀವು ಮಸೀದಿಗೂ ಬಂದು ಕೊಡಿ, ದೇವಸ್ಥಾನಕ್ಕೂ ಬಂದು ಕೊಡಿ, ಹಾಗೇನು ತೊಂದರೆ ಇಲ್ಲ. ಎಲ್ಲರೂ ಬಂದೇ ಬರ್ತಾರೆ, ಎಲ್ಲ ಒಗ್ಗಟ್ಟಾಗೇ ಇದ್ದಾರೆ ಇಲ್ಲಿ ಅಲ್ವಾ. ಅದರಲ್ಲಿ ದ್ವೇಷದ ರಾಜಕಾರಣವನ್ನು ಮಾಡಬಾರ್ದು ಅಲ್ವಾ. ಮತ್ತು ಗೌರ್ಮೆಂಟಿಂದು ಯಾವುದೇ ಸತ್ತ ಅವರೇನು ಅವ್ರದ್ದು ಈ ಫ್ರೀ ಭಾಗ್ಯಗಳು ಏನು ಮಾಡಿದ್ದಾರೆ ಅದರಲ್ಲಿ ಅವರು ಇದನ್ನು ಮಾಡ್ಬೋದು. ಏನು ಈಗ ಫ್ರೀಯಾಗಿ ಆರೋಗ್ಯ ಇದು ಮಾಡ್ಬೋದು ಅಲ್ವಾ. ಫ್ರೀ ಎಲ್ರಿಗೂ ಉಚಿತ ಇದು ಮಾಡ್ಬೋದು, ಚಿಕಿತ್ಸೆ ಮಾಡ್ಬೋದು ಅಲ್ವಾ. ಮತ್ತು ಎಜುಕೇಷನ್ ಇವೆಲ್ಲ ಹೈ ಲೆವೆಲಿಗೆ ತೊಗೊಂಡೋಗ್ಲಿ ಅಲ್ವಾ. ಗ್ರಾಮೀಣ ಪ್ರದೇಶ ಅಂತೇಳಿ ಇದು ಮಾಡ್ಬಾರ್ದು, ನೆಗ್ಲೆಕ್ಟ್ ಮಾಡಬಾರ್ದು. ಎಲ್ರಿಗೂ ಒಂದೇ. ಈಗ ನಗರ ಪ್ರದೇಶದಲ್ಲಿ ಏನು ಅವರಿಗೆ ಇದು ಸಿಗುತ್ತೆ, ಮತ್ತು ಖಾಸಗಿ ಶಾಲೆಗಳಲ್ಲಿ ಏನೇನು ಫೆಸಿಲಿಟಿ ಸಿಗುತ್ತೆ ಅದೆಲ್ಲ ನಮ್ಮ ಶಾಲೆಗಳು ಸಿಗಬೇಕು, ಸರ್ಕಾರಿ ಶಾಲೆಗಳು ಸಿಗಬೇಕು, ಗ್ರಾಮೀಣ ಪ್ರದೇಶದ ಮಕ್ಕಳಿಗೂ ಸಿಗಬೇಕು ಅಲ್ವಾ. ಇಂತಹ ಇನ್ನಷ್ಟು ಸುದ್ದಿ, ವಿಶೇಷ ವಿಡಿಯೋಗಳಿಗಾಗಿ ನಮ್ಮೂರ್ ನ್ಯೂಸ್ ಚಾನೆಲ್ ಅನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಮ್ಮೂರ್ ನ್ಯೂಸ್, ಇದು ನಿಮ್ಮ ಧ್ವನಿ.